ಅವತ್ತಿಂದ ಇವತ್ತಿನ ತನಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಈ ದೇಶದ ಪ್ರಧಾನಮಂತ್ರಿಗಳಾಗಲಿ ಅವರ ಜೊತೆ ಕೂರಿಸಿ ಊಟ ಮಾಡಿದ್ದಾರೆ, ಕಾಫಿ ಕುಡಿಸಿದ್ದಾರೆ. ಆ ಒಂದು ತಾಯಿ ಮಗುವಿನ ಸಂಬಂಧದ ರೀತಿ ನಮ್ಮ ಕಂಡಂತ ಕಾರಣದಿಂದ ಇವತ್ತು ಬಹಳ ಜನ ಬಹಳ ಲೆಕ್ಕಾಚಾರ ಹಾಕಿದ್ರು. ಪುಟ್ಟರಾಜು ಹಂಗಾಯ್ತಾನೆ ಹಿಂಗಾಯ್ತಾನೆ ಅಂತೇಳಿ. ಆದರೆ ದೇವೇಗೌಡರು ಗೊತ್ತು, ಕುಮಾರಣ್ಣವ್ರು ಗೊತ್ತು, ಇದೆಲ್ಲೇ ಮೇದ್ರು ಬಂದು ನಮ್ಮ ಕೊಟ್ಟಿಗೆಲ್ಲ ಇಕ್ಕಿ ಆಗ್ತದೆ ಅನ್ನೋದು ಬಹಳ ಚೆನ್ನಾಗಿ ಅದು ಗೊತ್ತು. ಆ ಕಾರಣದಿಂದ 91ರಲ್ಲಿ ಈ ರಾಜ್ಯದ ಯುವ ಜನತಾ ದಳದ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇವೇಗೌಡಜಿಯವರ ಜೊತೆ ರಾಜ್ಯದಲ್ಲಿ ಓಡಾಡುವಂಥ ಒಂದು ಭಾಗ್ಯ ಸಿಕ್ತು. ದೇವೇಗೌಡಜಿಯವರ ಮರಗಳು ದೇವೇಗೌಡರು ಅಂತ ಕೂಗಬೇಕು ನಿಂತ್ಕೊಂಡ್ರೆ, ಅಷ್ಟರ ಮಟ್ಟಿಗೆ ದೇವೇಗೌಡರು ಒಂದು ಮರದಡಿ ನಿಂತ್ಕೊಂಡ್ರೆ ಬೀಸ್ತಾ ಆಯ್ತು. ಅದ ತದನಂತರ 1994ರಲ್ಲಿ ದೇವೇಗೌಡಜಿಯವರು ಈ ಚಿಕ್ಕ ವಯಸ್ಸಿಗೆ ನೀನು ವಿಧಾನಸಭೆಗೆ ಬರಬೇಕು ಅಂತೇಳಿ ಕುಮಾರಣ್ಣವ್ರ ಕೈಲೇ ಕುಮಾರಣ್ಣವರ ಅಮೃತ ಹಸ್ತದಿಂದ ನನ್ನ ಹೆಸರು ಬರೆಸಿ ನೀನೇ ಹೋಗಿ ನಾಳೆ ನಾಮಿನೇಷನ್ ಫೈಲ್ ಮಾಡಬೇಕು ಅಂತೇಳಿ BL ಶಂಕರ್ ಅವ್ರಿಗೂ ಉಗ್ರಪುರ್ಗೂ ಜವಾಬ್ದಾರಿ ಕೊಟ್ಟರು. ಅವತ್ತು ನಡೆದಂಥ ವಿದ್ಯಮಾನ ನಿಮಗೆ ಗೊತ್ತು. ಅವತ್ತು ಒಡೆದು ಬರ್ಕೊಡುವಂಥ ಅನಿವಾರ್ಯತೆ ಬಂತು. ನನ್ನ ಭಯ, ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ ಹೆಚ್ಚೇನು ಕಮ್ಮಿ ಏನಾರ ನಾನು ಸೋತ್ರೆ ಇನ್ನು ನಾವು ಇಲ್ಲಿಂದ ದೇವೇಗೌಡರ ಪರವಾಗಿ ನಮ್ಮ ಶಾಸಕರು ಕೈ ಎತ್ತೋರು ಇರಲ್ವ, ನಾನು ಒಂದೇ ಕಾರಣಕ್ಕೆ ಒಡೆದು ಬರ್ಕೊಟ್ಟು ಬಂದೆ. ಇಲ್ಲ ಅಂದರೆ ಭಾಳ ಚಿಕ್ಕ ವಯಸ್ಸಿಗೆ ಅವತ್ತು ಬಹಳ ದೊಡ್ಡ ಅಂತರದಲ್ಲಿ ಶಾಸಕನಾಗಿ ಹೊರಹೊಮ್ತಾ ಇದೆ. ಆದರೂ ಹಿಂದೆ ಬೀಳಲಿಲ್ಲ. ದೇವೇಗೌಡಜಿಯವರು ತಕ್ಷಣ ಕರೆಸಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಆಗಬೇಕು ಅಂತಕ್ಕಂಥದ್ದನ್ನ MP ಪ್ರಕಾಶ್ ಸಾಹೇಬರಿಗೆ ಜವಾಬ್ದಾರಿ ಕೊಟ್ಟು ಅವರು ಅವತ್ತು ಸ್ವಿಟ್ಜರ್ಲ್ಯಾಂಡಲ್ಲಿದ್ದರು ರಾಜ್ಯದ ಮುಖ್ಯಮಂತ್ರಿಗಳಾಗಿ. ಇದೇ ಕ್ಷೇತ್ರದಿಂದ ಪುಟ್ಟರಾಜು ನಿಲ್ಲಬೇಕು, ಆ ರೀತಿ ಕಾರ್ಯಕ್ರಮ ರೂಪಿಸಿ ಅಂತೇಳಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಬ್ಬ ಶಾಸಕರಿಗಿಂತ ಹೆಚ್ಚಾಗಿ ಶಕ್ತಿಯನ್ನು ಕೊಟ್ಟು ಕೆಲಸ ಮಾಡುವಂಥದ್ದನ್ನ ಮಾಡಿಕೊಟ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.